ನಮಸ್ಕಾರ ಕಲ್ಲ. ನಮಸ್ಕಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಲಾಸ್ಟ್ ಚಾಪ್ಟರ್ ಅಲ್ಲಿ ನಾವು ಫಿಫ್ತ್ ಚಾಪ್ಟರ್ ಧ್ಯಾನ ಯೋಗ, ಅದರಲ್ಲಿ ಆಕ್ರೋನಿಮ್ ಬಂದು ಈಸಿ ಅಂತ ಈ ನೋಡಿದ್ವಿ. ಈ ಅಂದ್ರೆ ಎನಿಮಿ ಆರ್ ಫ್ರೆಂಡ್ ಅಂತ. ಅಂದ್ರೆ ನಮ್ಮ ಮೈಂಡ್ ನಾವು ಯಾವಾಗ ಕಂಟ್ರೋಲ್ ಮಾಡ್ತೀವೋ ಅವಾಗ ಫ್ರೆಂಡ್ ಆಗಿರುತ್ತೆ, ಇಲ್ಲ ಅಂದ್ರೆ ಎನಿಮಿ ಕೂಡ ಆ ಮೈಂಡ್ ಆಗಿರುತ್ತೆ. ಇವಾಗ ನೆಕ್ಸ್ಟ್ ಎ ಎ ಎ ಅಂದ್ರೆ ಏನ್ ಎ ಅಂದ್ರೆ ಅಷ್ಟಾಂಗ ಯೋಗ. ಅಂದ್ರೆ ಈ ಮೈಂಡ್ ನ ಕಂಟ್ರೋಲ್ ಮಾಡಬೇಕು ಏನಕ್ಕೆ ಕಂಟ್ರೋಲ್ ಮಾಡಬೇಕು ಅಂತ ಗೊತ್ತಾಯ್ತು. ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ಇವಾಗ ಅಷ್ಟಾಂಗ ಯೋಗದ ಮೂಲಕ ಅಂತ ಹೇಳಿ ಕೃಷ್ಣ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ಎ ಅಂದ್ರೆ ಅಷ್ಟಾಂಗ ಯೋಗ. ಇದರಲ್ಲಿ ಕೃಷ್ಣ ಏನ್ ಹೇಳ್ತಾರೆ, ಯಾರು ಮೈಂಡ್ ಅನ್ನ ಕಂಟ್ರೋಲ್ ಮಾಡ್ಬಿಟ್ಟಿರ್ತಾರೋ ಅಂಥವನು ಆಲ್ರೆಡಿ ಪರಮಾತ್ಮನನ್ನ ರೀಚ್ ಆಗ್ಬಿಟ್ಟಿರ್ತಾನೆ. ಅಂಥವನು ಎಲ್ಲರನ್ನ, ಒಂದು ವೆಲ್ವಿಷರ್ ಆಗಿರಬಹುದು, ಒಬ್ಬ ಒಬ್ಬ ಎನಿಮಿ ಆಗಿರಬಹುದು, ಒಬ್ಬ ಆ, ಯಾರೇ ಆಗಿರಬಹುದು, ಎಲ್ಲರನ್ನ ಒಂದು ಸಮಾನ ದೃಷ್ಟಿಯಿಂದ ನೋಡೋಕೆ ಶುರು ಮಾಡ್ಬಿಟ್ಟಿರ್ತಾನೆ. ಅದ್ರ ಬಗ್ಗೆ ನಾವು ಆಲ್ರೆಡಿ ಲಾಸ್ಟ್ ಚಾಪ್ಟರ್ ಮಾತಾಡಿದ್ವಿ ಅಲ್ವಾ. ಸೊ ಈ ಮೈಂಡ್ ಕಂಟ್ರೋಲ್ಡ್ ಪರ್ಸನ್ ಈ ತರ ನೋಡ್ತಾರೆ, ಎಲ್ಲರನ್ನ ಈಕ್ವಲ್ ಆಗಿ ನೋಡ್ತಾರೆ. ಆ ಮೈಂಡನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದ್ರ ಬಗ್ಗೆ ಕೃಷ್ಣ ಇಲ್ಲಿ ಅಷ್ಟಾಂಗ ಯೋಗನ ಡೀಟೇಲ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೇಗೆ ಯಾವ ಪರ್ಸನ್ ಒಂದು ಮೈಂಡ್ನ ಕಂಟ್ರೋಲ್ ಮಾಡಬೇಕು ಅಂತಿದ್ದಾನೋ ಅಂಥವನು ಒಂದು ಆ ಒಂಟಿಯಾಗಿ ಆ, ಯಾರು ಇಲ್ದಿರೋ ಜಾಗಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ತನ್ನ ಎಲ್ಲ ಏನು ಫೀಲಿಂಗ್ಸ್, ನನ್ನ ಸ್ವಂತ, ನಂದು ಇದು ಅನ್ನೋ ವಿಷಯಗಳನ್ನೆಲ್ಲ ಬಿಟ್ಟುಬಿಟ್ಟು, ಆ ವಿಷಯಗಳನ್ನ ಮಾತ್ರ ಅಲ್ಲ, ಆ ಥರ ಇರೋ ಫೀಲಿಂಗ್ಸ್ ಅನ್ನು ಬಿಟ್ಬಿಟ್ಟು, ಅಂದ್ರೆ ನನ್ನ ಹತ್ರ ಇದಿದೆ, ನನ್ನ ಹತ್ರ ಅದಿದೆ ಅನ್ನೋ ಫೀಲಿಂಗ್ಸ್ ಅನ್ನೂ ಬಿಟ್ಬಿಟ್ಟು, ಆಸೆಗಳನ್ನ ಬಿಟ್ಟುಬಿಟ್ಟು, ಒಂದು ಆ, ಯಾರು ಇಲ್ಲದ ಜಾಗಕ್ಕೆ ಹೋಗಿ ಅಲ್ಲಿ ಕುಶಾ ಗ್ರಾಸ್, ಅಂದ್ರೆ ಕುಶ ಅಂತ ಇದು ನಮಗೂ ದರ್ಬೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ದರ್ಬೆ ದರ್ಬೆ ಹಾಕಿ ನೆಲದ ಮೇಲೆ, ಅದರ ಮೇಲೆ ಇದು ಡೀರ್ ಸ್ಕಿನ್ ಹಾಕಿ, ಅದರ ಮೇಲೆ ಒಂದು ಬಟ್ಟೆ ಹಾಕಿ, ಆ ಥರ ಒಂದು ಜಾಗದಲ್ಲಿ ತುಂಬ ಹೈಯೂ ಇಲ್ಲದೆ ತುಂಬ ಲೋನು ಇಲ್ಲದ ಜಾಗದಲ್ಲಿ ಕೂತ್ಕೊಂಡು, ಆಮೇಲೆ ಸ್ಟ್ರೈಟ್ ಆಗಿ ಕೂತ್ಕೊಂಡು, ಆಮೇಲೆ ತನ್ನ ಸೆನ್ಸಸ್ಸನ್ನು ಪ್ಯೂರ್ ಆಗಿ ಇಟ್ಕೊಂಡು, ಹಾರ್ಟ್ನ ಪ್ಯೂರ್ ಆಗಿ ಇಟ್ಕೊಂಡು, ಆಮೇಲೆ ಬಾಡಿ ನೆಕ್ಕು ಹೆಡ್ ಎಲ್ಲ ಒಂದು ಸ್ಟ್ರೈಟ್ ಲೈನಲ್ಲಿ ಕೂತ್ಕೊಂಡು, ಆ ಥರ ಕೂತ್ಕೊಂಡು ಮೂಗಿನ ತುದಿಯ ಮೇಲೆ ತನ್ನ ಕಾನ್ಸಂಟ್ರೇಷನ್ ಅನ್ನು ಇಟ್ಟು, ತನ್ನ ಮೈಂಡ್ನ ಸಬ್ಡ್ಯೂ ಮಾಡಿ, ಭಯ ಪಡದೆ, ಏನು ಬ್ರಹ್ಮಚರ್ಯ ಫಾಲೋ ಮಾಡಿ. ಬ್ರಹ್ಮಚರ್ಯ ಅಂದರೆ ಆ ಬರೀ ಹೆಂಗಸರು ಸಂಭೋಗ ಮಾತ್ರ ಅಲ್ಲ, ಆ ಥಾಟ್ಸ್ ಕೂಡ ಇಲ್ಲದೆ ಬರೀ ಅಲ್ಟಿಮೇಟ್ ಗೋಲ್ ಪರಮಾತ್ಮನ ಬಗ್ಗೆ ಮಾತ್ರ ನೆನೆಸ್ಕೊಂಡು ಆ ಮೂಗಿನ ತುದಿಯನ್ನ ಕಾನ್ಸಂಟ್ರೇಟ್ ಮಾಡ್ಕೊಂಡಿರಬೇಕು. ಏನು ಕೇಳೋವಾಗ್ಲೇ ಓಕೆ, ಪರವಾಗಿಲ್ಲ, ಇನ್ನೂ ಇದೆ. ಆ- ಆ- ಆಮೇಲೆ ಒಬ್ಬ ಯೋಗಿ ಬಂದ್ಬಿಟ್ಟು ತುಂಬ ತಿಂದರೂ ಯೋಗಿ ಆಗಕ್ಕಾಗಲ್ಲ, ತುಂಬ ಕಡಿಮೆ ತಿಂದರೂ ಯೋಗಿ ಆಗಕ್ಕಾಗಲ್ಲ, ತುಂಬ ಜಾಸ್ತಿ ನಿದ್ದೆ ಮಾಡಿದ್ರು ಯೋಗಿ ಆಗಕ್ಕಾಗಲ್ಲ, ತುಂಬ ಕಡಿಮೆ ನಿದ್ದೆ ಮಾಡಿದ್ರು ಯೋಗಿ ಆಗಕ್ಕಾಗಲ್ಲ. ಆಯ್ತಾ. ಆದರೆ ಏನು, ಅವರ ಒಂದು ಈಟಿಂಗ್, ಸ್ಲೀಪಿಂಗ್, ಕೆಲಸ ಕೆಲಸ ಮತ್ತೆ ರಿಕ್ರಿಯೇಷನ್ ಅಂದರೆ ಎಂಜಾಯ್ಮೆಂಟ್, ಈ ಎಲ್ಲದರಲ್ಲೂ ಮಾಡರೇಷನ್ ಇಟ್ಕೊಂಡಿರೋ ಪರ್ಸನ್ನೇನೆ ತಮ್ಮ ಶರೀರದಲ್ಲಿರೋ ನೋವುಗಳನ್ನು ಕಂಟ್ರೋಲ್ ಮಾಡೋಕ್ಕಾಗತ್ತೆ ಅಂತ ಕೃಷ್ಣ ಅದರೊಂದು ಒಂದು ಎಕ್ಸ್ಟ್ರಾ ಪಾಯಿಂಟ್ ಅನ್ನು ಹೇಳ್ತಾರೆ. ಈ ಬ್ಯಾಲೆನ್ಸ್ ಬ್ಯಾಲೆನ್ಸ್, ಆಗಿರ್ಬೇಕು. ಬ್ಯಾಲೆನ್ಸ್, ಯೋಗಿ ಈ ತರ ಇರಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಕೃಷ್ಣ ಹೇಳ್ತಾರೆ, ಜನರಲಿನೇ ಒಂದು ಶರೀರದಲ್ಲಿ ಒಂದು ಏನೋ ಒಂದು ಪೇಯ್ನ್ಸ್ ಇಲ್ಲದೆ ಇರಬೇಕು ಅಂದ್ರೆ ನಾವು ಊಟ, ನಿದ್ದೆ, ಮತ್ತೆ ಕೆಲಸ, ಮತ್ತೆ ಎಂಜಾಯ್ಮೆಂಟ್, ರೆಕ್ರಿಯೇಷನ್, ಈ ನಾಲ್ಕನ್ನು ಒಂದು ಬ್ಯಾಲೆನ್ಸ್ ಆಗಿ ಇಟ್ಕೊಂಡ್ರೆ ಮಾತ್ರನೇ ಆಗತ್ತೆ ಅಂತ ಹೇಳ್ತಾರೆ ಕೃಷ್ಣ. ಆಮೇಲೆ ಆ ಥರ ಮೆಟೀರಿಯಲ್ ಯಾವುದೇ ಒಂದು ಆಸೆ ಇಲ್ಲದೆ, ಹೇಗೆ ಆ ಒಂದು ದೀಪ ಗಾಳಿ ಇಲ್ದಿರೋ ಜಾಗದಲ್ಲಿ ಹೇಗೆ ಅದರ ಒಂದು ದೀಪ ಅದರ ಒಂದು ಬೆಳಕನ್ನ ಒಂದೇ ಕಡೆ ನಿಲ್ಸ್ಕೊಂಡಿರುತ್ತೋ, ಆ ಥರ ಈ ಒಂದು ಸಾಧಕ, ಧ್ಯಾನ ಮಾಡ್ತಿರೋ ಸಾಧಕ ತನ್ನ ಮನಸ್ಸನ್ನ ಭಗವಂತನ ಪ್ರತಿ ಹಂಗೆ ಹಂಗೆ ಇಟ್ಕೋಬೇಕು. ಹಿ ಶುಡ್ ಕೀಪ್ ಇಟ್ ಆ ಥರ ಅಂತ ಅದರ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ಆಮೇಲೆ ಫುಲ್ ಫೇತ್ ಇಂದ ಇದನ್ನ ಪ್ರೋಗ್ರೆಸ್ ಮಾಡಲೇಬೇಕು ಅನ್ನೋ ಒಂದು ಡಿಟರ್ಮಿನೇಷನ್ ಇಟ್ಕೊಂಡು, ಈಗೋನ ಬಿಟ್ಬಿಟ್ಟು, ಫಾಲ್ಸ್ ಈಗೋನ ಬಿಟ್ಬಿಟ್ಟು, ತನ್ನ ಇಂದ್ರಿಯಗಳನ್ನೆಲ್ಲ ಎಲ್ಲಾ ಕಡೆಯಿಂದನೂ ಕಂಟ್ರೋಲ್ ಮಾಡಿ ಆಮೇಲೆ ಆ ಧ್ಯಾನದಲ್ಲಿ ಕೂತಿರ್ಬೇಕು.
ಅವನು ಬರೀ ಆತ್ಮ ಪರಮಾತ್ಮ ಇವುಗಳ ಬಗ್ಗೆ ಮಾತ್ರನೇ ಯೋಚನೆ ಮಾಡಬೇಕು. ಎಲ್ಲೆಲ್ಲ ತನ್ನ ಮೈಂಡು ಡಿಸ್ಟ್ರಾಕ್ಟ್ ಆಗ್ತಾ ಇರುತ್ತೋ ಅದನ್ನ ಮತ್ತೆ ಮತ್ತೆ ವಾಪಸ್ ತಂದು ಆ ಜಾಗದಲ್ಲಿ ನಿಲ್ಸ್ಕೋಬೇಕು ಅಂತ ಇದನ್ನೆಲ್ಲ ಹೇಳ್ತಾ ಇರ್ತಾರೆ. ಆವಾಗ ನೀವು ಇಲ್ಲಿ ಒಂದು ಇದನ್ನೆಲ್ಲ ಹಾ ಫಾಲ್ಸ್ ಹೇಳಿ. ಈಗೋ ಅಂತ ಹೇಳಿದ್ವಿ. ಹ್ಮ್ ಸೊ ಫಾಲ್ಸ್ ಈಗೋ ಬೇರೆ, ಟ್ರೂ ಈಗೋ ಬೇರೆ ಇದೆಯಾ? ಹಾ ಫಾಲ್ಸ್ ಈಗೋ ಅಂದ್ರೆ ಏನು? ಆಮ್, ಆ, ಇವಾಗ ನಾವು ಅನ್ಕೋತೀವಿ ಏನು, ನಾನು ಒಂದು ಹೆಂಗಸು ಅಂತ ಅನ್ಕೋತೀವಲ್ಲ, ಅದು ಫಾಲ್ಸ್ ಈಗೋನಾ ಟ್ರೂ ಈಗೋನಾ? ಹ್ಞೂ. ಇಲ್ಲ, ಫಾಲ್ಸ್ ಈಗೋ ಅದು. ಯಾಕೆ ಅಂದ್ರೆ ಅಲ್ಟಿಮೇಟ್ ಟ್ರೂತ್ ಏನು ಅಂದ್ರೆ ನಾನು ಒಂದು ಆತ್ಮ. ಐ ಆಮ್ ನಾಟ್ ದಿಸ್ ಬಾಡಿ. ಈ ಬಾಡಿಗೆ ರಿಲೇಟೆಡ್ ಇರುತ್ತೆ ಈ ಹೆಂಗಸು ಅನ್ನೋದು ವಿಷಯ. ಆದರೆ ನಾನು ಆಕ್ಚುಯಲ್ ಟ್ರೂತ್ ಏನು, ನಾನು ಒಂದು ಆತ್ಮ. ಅದಕ್ಕೆ ಈ ಡೆಸಿಗ್ನೇಷನ್ ಕರೆಕ್ಟ್ ಅಲ್ಲ, ರಾಂಗ್ ಡೆಸಿಗ್ನೇಷನ್ ಅದು. ಅದಕ್ಕೋಸ್ಕರ ಅದು ಫಾಲ್ಸ್ ಈಗೋ. ಟ್ರೂತ್, ಆಕ್ಚುಯಲ್ ಟ್ರೂತ್ ಏನು, ನಾನು ಒಂದು ಆತ್ಮ, ಅದು ಆಕ್ಚುಯಲ್ ಟ್ರೂತ್. ಹ್ಞೂ. ಇದು ನಾನು ಇವಾಗ ಹೇಳ್ಬಹುದು, ಬಟ್ ನಾನು ಕೂಡ ರಿಯಲೈಸ್ ಮಾಡಿದ್ದೀನಾ ಅನ್ನೋದು ಡಿಫರೆನ್ಸ್. ಸೊ ನಾನು ಇಂಡಿಯನ್, ನಾನು ಹೆಂಗಸು, ನಾನು ತಾಯಿ, ನಾನು ಇದು, ನಾನು ಅದು, ನಾನೊಂದು ಬಿಸ್ನೆಸ್ ವುಮೆನ್, ಏನೇ ಒಂದು ಹೇಳಲಿ, ಇದೆಲ್ಲ ರಿಲೇಟೆಡ್ ಟು ದ ಬಾಡಿ. ಬಾಡಿ ಅನ್ನೋದೇ ಟ್ರುತ್ ಇಲ್ಲ. ಟ್ರುತ್ ಯಾಕೆ ಟ್ರೂತ್ ಇಲ್ಲ ಅಂದ್ರೆ ಇದೇನು ಎಕ್ಸಿಸ್ಟ್ ಇಲ್ವಾ? ಅಲ್ಲ, ಹಾಗಲ್ಲ. ಇಟ್ ಡಸಂಟ್ ಹ್ಯಾವ್ ಕಂಟಿನ್ಯೂಸ್ ಎಕ್ಸಿಸ್ಟೆನ್ಸ್. ಆ ಒಂದು ವಿಷಯದಿಂದ ಅದನ್ನ ಟ್ರೂತ್ ಇಲ್ಲ ಅಂತ ಹೇಳ್ತೀವಿ. ಬಾಡಿ ಎಕ್ಸಿಸ್ಟ್ ಆಗಿ ಸತ್ತು ಹೋಗುತ್ತೆ, ಬಟ್ ಆತ್ಮ ಅನ್ನೋದು ಎಕ್ಸಿಸ್ಟ್ ಆಗಿ ಸಾಯೋದೇ ಇಲ್ಲ ಅದು. ಸೊ ಅದೇ ಅಲ್ಟಿಮೇಟ್ ಟ್ರೂತ್. ಸೊ ಇವಾಗ ಆ ಆತ್ಮಕ್ಕೆ ಕನೆಕ್ಟೆಡ್ ಆಗಿ ಏನಿದೆ ಟ್ಯಾಗು ಅಂತ ಕೇಳಿದ್ರೆ, ಇಫ್ ಯು ಆಸ್ಕ್ ಮೀ, ಇವಾಗ ಈ ಶರೀರದಲ್ಲಿರೋವರೆಗೂ ನಾನು ಹೆಂಗಸು, ಆಯ್ತಾ? ಇದು ಸೊ ಇಟ್ ಇಸ್ ನಾಟ್ ಫಾಲ್ಸ್ ಈಗೋ, ಇಟ್ ಇಸ್ ನಾಟ್ ಟ್ರೂ ಈಗೋ, ಇಟ್ಸ್ ಫಾಲ್ಸ್ ಈಗೋ. ಟ್ರೂ ಈಗೋ ಏನು? ಫಸ್ಟ್ ಟ್ರೂತ್ ಏನು, ನಾನು ಆತ್ಮ ಅಲ್ವಾ? ಸೊ ನನ್ನ ಆತ್ಮಕ್ಕೆ ಕನೆಕ್ಟೆಡ್ ಆಗಿರೋ ಟ್ಯಾಗ್ ಏನು ಅಂದ್ರೆ ದಟ್ ಐ ಆಮ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಗಾಡ್. ಓಕೆ. ಈ ಇದು ಆಕ್ಚುಯಲ್ ಆತ್ಮಗಳು ಯುಗ. ಹ್ಮ್ ಆತ್ಮಗಳು ಕ್ರಿಯೇಟ್ ಆಗ್ತಾ ಇರುತ್ತೆ. ಇಲ್ಲ, ಕೃಷ್ಣ ಅದನ್ನ ಕ್ಲಿಯರ್ ಆಗಿ ಚಾಪ್ಟರ್ 2 ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಯು ಆರ್ ನೆವರ್ ಕ್ರಿಯೇಟೆಡ್, ಯು ನೆವರ್ ಗೆಟ್ ಡಿಸ್ಟ್ರಾಯ್ಡ್. ಹಾಗಾದ್ರೆ ನಮ್ಮ ಪಾಪ್ಯುಲೇಷನ್ಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅಲ್ವಾ? ಆವಾಗ ಹ್ಮ್ ಎಷ್ಟೋ ಆತ್ಮಗಳು ಇರ್ಬೇಕಲ್ವಾ? ಕ್ರಿಯೇಟ್ ಆದ್ರೆ ತಾನೇ ಬೇರೆ ಬೇರೆ ಆತ್ಮಗಳಾಗೋದು. ಆತ್ಮಗಳು ಕ್ರಿಯೇಟ್ ಆಗೋದಿಲ್ಲ, ಬೇರೆ ಬೇರೆ ಒಂದು ಜೀವರಾಶಿಯಿಂದ ಬರ್ತಾ ಇರ್ತವೆ. ಇಟ್ ಇಸ್ ಕಮಿಂಗ್ ಫ್ರಮ್ ಎಷ್ಟು ಎಷ್ಟು ಮೈಕ್ರೋಬ್ಸ್ ಇದೆ, ಅವೆಲ್ಲದಕ್ಕೂ ಆತ್ಮ ಇದೆ. ಹಾ, ಕರೆಕ್ಟ್. ಅಲ್ಲಿಂದ ಅಲ್ಲೂ ಕೂಡ ಮಲ್ಟಿಪ್ಲೈ ಆಗ್ತಾ ಇರುತ್ತೆ, ಅಲ್ಲೂ ಕೂಡ ಪಾಪ್ಯುಲೇಷನ್ಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಹಾ ಅಷ್ಟು ಅಷ್ಟು ಆತ್ಮಗಳಿದೆ ವಸುದಾ. ಬರೀ ಈ ಜಗತ್ತಲ್ಲ, ಈ ತರ 14 ಪ್ಲಾನೆಟರಿ ಸಿಸ್ಟಮ್ಸ್ ಇದೆ. ಹ್ಮ್. ನಾ ನಾ ಎಷ್ಟೋ ಆತ್ಮಗಳು ಇಲ್ಲಿಂದ ಮೋಕ್ಷ ಪಡ್ಕೊಂಡು, ಅಂದ್ರೆ ಮೋಕ್ಷ ಅಲ್ಲ, ಇಲ್ಲಿಂದ ದೇ ಗೆಟ್ ಎಲಿವೇಟೆಡ್ ಟು ಬ್ರಹ್ಮಲೋಕ, ಸ್ವರ್ಗಲೋಕ, ಪಿತೃಲೋಕ, ಅಲ್ಲಿಗೆಲ್ಲ ಹೋಗುತ್ತೆ. ಮತ್ತೆ ಕೆಳಗೆ ಪಾತಾಳ ಲೋಕ, ಅಲ್ಲಿಗೆಲ್ಲ ಹೋಗುತ್ತೆ, ಅಲ್ಲಿಂದ ಇಲ್ಲಿ ಬರುತ್ತೆ. ಸೊ ಆತ್ಮಗಳು ಟ್ರಾನ್ಸ್ಫರಿಂಗ್ ಥ್ರೂ 14 ಪ್ಲಾನೆಟರಿ ಸಿಸ್ಟಮ್ಸ್. ನಾವು ಬರೀ ಈ ಬರೀ ಅರ್ತಿನ ಒಂದು ಪಾಪ್ಯುಲೇಷನ್ ನೋಡ್ತಾ ಇದ್ದೀವಿ, ಬಟ್ ಆತ್ಮಗಳು ಆ ಸ್ಪ್ರೆಡ್ ಥ್ರೂ ಔಟ್ 14 ಪ್ಲಾನೆಟರಿ ಸಿಸ್ಟಮ್ಸ್. ಕರೆಕ್ಟ್. 14 ಪ್ಲಾನೆಟರಿ ಸಿಸ್ಟಮ್ ಅಲ್ಲೂ ಅದೇ ತರ ಒಂದು ಇರುತ್ತಲ್ವಾ, ಮಲ್ಟಿಪ್ಲೈಯಿಂಗ್ ಆರ್ ಇಂಪ್ರೂವಿಂಗ್. ಹೇಗೆ ಹಾ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೋ ಅದೇ ತರ ಆಗ್ತಾ ಇರುತ್ತೆ. ನಿಮಗೆ ನಿಮಗೆ ಇಲ್ಲಿ ನೋಡಿದಾಗ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆದಂಗಿರುತ್ತೆ. ಏನೋ ಸಡನ್ ಆಗಿ ಹ್ಯೂಮನ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆದಂಗಿರುತ್ತೆ, ಅಥವಾ ಒಂದು ಮೈಕ್ರೋ ಪಾಪ್ಯುಲೇಷನ್ ಇನ್ಕ್ರೀಸ್ ಆದಂಗಿರುತ್ತೆ. ಬಟ್ ಹಾಗಲ್ಲ, ಅದು ರೊಟೇಟ್ ಆಗ್ತಾ ಇರುತ್ತೆ. ಪ್ಲಸ್ ಎಲ್ಲ ಒಂದು ಲೈಫ್ ಸ್ಪೀಶೀಸ್ಗೂ ಒಂದೊಂದು ಲೈಫ್ ಸ್ಪ್ಯಾನ್ ಇರುತ್ತೆ, ಅದು ಡಿಫ್ರೆಂಟ್ ಇರುತ್ತೆ. ಅಂದ್ರೆ ಮೈಕ್ರೋಬ್ಗೆ ಇಷ್ಟೇ ಲೈಫ್ ಸ್ಪ್ಯಾನ್, ನಮಗೆ 100 years, ಬ್ರಹ್ಮನಿಗೆ ನಮಗಿಂತ ಜಾಸ್ತಿ ಲೈಫ್ ಸ್ಪ್ಯಾನು. ಸೊ ಆ ಆ ಥರ ಲೆಕ್ಕದಲ್ಲಿ ನೋಡಿದ್ರೆ ಇದು ರೊಟೇಟ್ ಆಗ್ತಾ ಇರುತ್ತೆ. ಸೊ ಇಟ್ ಇಸ್ ನಾಟ್ ಕ್ರಿಯೇಟೆಡ್ ಅಗೇನ್. ಒಂದೇ ಸಲ ಕ್ರಿಯೇಟ್ ಮಾಡಿ ಬಿಟ್ಟಿದ್ದಾರೆ ಅಂತ ಹೇಳ್ತೀರಾ? ಹೌದು, ಒಂದೇ ಸಾರಿ ಹಾಗೆ ಇರೋದು. ಹ್ಮ್ ಸೊ ಈ ಫಾಲ್ಸ್ ಈಗೋನೆಲ್ಲ ಬಿಟ್ಟು ಹೀಗೆ ಹೀಗೆ ಕೂತ್ಕೋಬೇಕು ಅಂತ ಹೇಳ್ತಾರೆ. ಆವಾಗ ಅರ್ಜುನ ಹೇಳ್ತಾನೆ, ನೀವ್ ಹೇಗೆ ಹೇಗೆ ಫೀಲ್ ಮಾಡಿದ್ರು ಅಪ್ಪ, ಈ ಈ ಏನು ಪ್ರಾಕ್ಟೀಸ್ ಏನ್ ಹೇಳ್ತಿದ್ರಲ್ಲ ಅದು ತುಂಬಾ ಇಂಪ್ರಾಕ್ಟಿಕಲ್ ಅನ್ಸುತ್ತೆ, ತಾಳಕ್ಕಾಗಲ್ಲ, ಅಷ್ಟು ಕಷ್ಟವಾಗಿದೆ ಇದನ್ನ ನೆನ್ಸ್ಕೊಂಡ್ರೆ ಕೂಡ.
ಸರಿ ಓಕೆ, ಏನೋ ಶರೀರವನ್ನ ಒಂದು ಕಡೆ ನಿಲ್ಸಿ ಕೂತ್ಕೊಂಡು ಮಾಡ್ಬೋದು, ಬಟ್ ಈ ಮೈಂಡ್ ಅನ್ನ ಕಂಟ್ರೋಲ್ ಮಾಡೋದು, ಈ ಏನ್ ಹೇಳ್ತೀವಿ ವಿಂಡ್, ಗಾಳಿನ ಕಂಟ್ರೋಲ್ ಮಾಡಕ್ಕಿಂತನೂ ಕಷ್ಟ ಅಲ್ವಾ? ಮತ್ತೆ ಹೇಗೆ ಮಾಡೋದು ಅದನ್ನ ಕೃಷ್ಣ ಅಂತ ಹೇಳ್ತೀನಿ. ಆವಾಗ ಕೃಷ್ಣ ಒಪ್ಕೋತಾರೆ, ಹೌದು ಮೈಂಡ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ, ಆದರೆ ಪ್ರಾಕ್ಟೀಸ್ ಇಂದ ಸಾಧ್ಯ ಅಂತ ಕೃಷ್ಣ ಹೇಳ್ತಾರೆ. ಪ್ರಾಕ್ಟೀಸ್ ಇಂದ ಸಾಧ್ಯ. ಅದು ಇದಕ್ ಮುಂಚೆ ಒಂದು ಚಾಪ್ಟರ್ ಅಲ್ಲೂ ಹೇಳ್ತಾರೆ ಕೃಷ್ಣ. ಕೃಷ್ಣ ಹೇಳ್ತಾರೆ, ಎಷ್ಟೇ ಇಂಟೆಲಿಜೆಂಟ್ ಪರ್ಸನ್ ಆಗಿದ್ರು, ಎಷ್ಟೇ ಒಂದು ಸಾಧಕ ಆಗಿದ್ರು, ಒಂದೇ ಒಂದು ಇಂದ್ರಿಯ ಲೂಸ್ ಆಗಿ ಬಿಟ್ರೆ ಆ ಇಂದ್ರಿಯ ಆ ಮನುಷ್ಯನ ಇಂಟೆಲಿಜೆನ್ಸ್ ಅನ್ನ ಎಳ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಅಷ್ಟು ಪವರ್ಫುಲ್ ಒಂದು ಇಂದ್ರಿಯ ಮೈಂಡ್ ಅನ್ನ ಇಂಟೆಲಿಜೆನ್ಸ್ ನ ಎಳ್ಕೊಂಡು ಹೊಟ್ಟೋಗ್ಬಿಡುತ್ತೆ. ನಾವೇನಂದ್ವಿ, ಇಂದ್ರಿಯ ಮನಸ್ಸು ಮೇಲೆ ಇಂಟೆಲಿಜೆನ್ಸ್ ಅಲ್ವಾ? ಒಂದು ಇಂದ್ರಿಯನ ಲೂಸ್ ಆಗಿಬಿಟ್ರೆ ಆ ಇಂದ್ರಿಯ ಮೈಂಡ್ ಅನ್ನು ಇಂಟೆಲಿಜೆನ್ಸ್ ಎರಡನ್ನು ಎಳ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಹೌದು ಕಷ್ಟ, ಆದ್ರೆ ಇಟ್ ಇಸ್ ಪಾಸಿಬಲ್ ಟು ಕಂಟ್ರೋಲ್ ಇಟ್ ಬೈ ಪ್ರಾಕ್ಟಿಸ್ ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ಸೊ ಅಷ್ಟಾಂಗ ಯೋಗ ಪ್ರಾಕ್ಟೀಸು ಮಾಡಬಹುದು, ಮಾಡಕ್ ಆಗತ್ತೆ ಅಂತ. ಆದ್ರೆ ಅರ್ಜುನ ಫೈನಲ್ ಆಗಿ ಹೇಳ್ತಾರೆ, ನನ್ನ ಕೈಲಾಗಲ್ಲ ಇದು ನನ್ನ ಕೈಲಾಗಲ್ಲ ಇದು ಅಂತ ಅರ್ಜುನ ಹೇಳ್ತಾರೆ. ಸೊ ಇಲ್ಲಿಗೆ ಅಷ್ಟಾಂಗ ಯೋಗದ ಬಗ್ಗೆ ಕೃಷ್ಣ ಎಕ್ಸ್ಪ್ಲನೇಷನ್ ಮುಗಿಯುತ್ತೆ. ಓಕೆ, ಸೊ ಇದರಲ್ಲಿ ಇಂಪಾರ್ಟೆಂಟ್ ಶ್ಲೋಕ ಅಂತ ಹೇಳಿದ್ರೆ ಶ್ಲೋಕ ನಂಬರ್ 17. ಈ ಶ್ಲೋಕದಲ್ಲಿ ಕೃಷ್ಣ ಏನ್ ಹೇಳ್ತಾರೆ ಅಂದ್ರೆ, ಯಾರು ಒಬ್ಬ ಪರ್ಸನ್ ತನ್ನ ಒಂದು ತಿನ್ನುವ, ನಿದ್ದೆ ಮಾಡುವ, ಕೆಲಸ ಮಾಡುವ ಮತ್ತೆ ರೀಕ್ರಿಯೇಷನ್, ಎಂಜಾಯ್ಮೆಂಟ್, ಈ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಯಾರು ಮಾಡರೇಷನ್ ಬ್ಯಾಲೆನ್ಸ್ ಮಾಡ್ಕೊಂಡಿರ್ತಾರೋ ಅಂಥವ್ರೇನೆ ಆ ಶರೀರದ ಕಷ್ಟಗಳಿಂದ ದೂರ ಆಗಕ್ಕೆ ಸಾಧ್ಯ, ಯೋಗ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ಆ ಶ್ಲೋಕ ನಾವಿವಾಗ ನಾವು ಟೀಚ್ ರಿಸೈಡ್ ಮಾಡೋಣ. ಮಾಡುವಾಗ ಹೇಳ್ತೀವಲ್ಲ, ಹೆಲ್ತ್, ರಿಲೇಶನ್ಶಿಪ್, ಕೆರಿಯರ್, ಮನಿ, ಸ್ಪಿರಿಚುಯಾಲಿಟಿ ಎಲ್ಲಾನು ಬ್ಯಾಲೆನ್ಸ್ ಇರಬೇಕು. ಯಾವಾಗಾದ್ರೂ ಒಂದ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರು ಇನ್ನೊಂದು ಏರುಪೇರು ಆಗ್ತಾ ಇರುತ್ತೆ, ನಮ್ಮ ಲೈಫ್ನ ಚೇಂಜ್ ಮಾಡುತ್ತೆ. ಸೊ ಹಾಗೆ ಇಲ್ಲಿ ಆ ತತ್ವ ಇಲ್ಲಿಂದ ಬರುತ್ತೆ. ಕರೆಕ್ಟ್, ಹೌದು. ಹ್ಮ್. ಓಕೆ, ಯುಕ್ತಾಹಾರ ಯುಕ್ತಾಹಾರ ವಿಹಾರಸ್ಯ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಕರ್ಮಸು ಯುಕ್ತಸ್ವಪ್ನ ಯುಕ್ತಸ್ವಪ್ನ ಅವಬೋಧಸ್ಯ ಅವಬೋಧಸ್ಯ ಯೋಗೋ ಭವತಿ ಯೋಗೋ ಭವತಿ ದುಃಖಃ. ದುಃಖಃ. ಯುಕ್ತಾಹಾರ ವಿಹಾರಸ್ಯ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತಸ್ವಪ್ನಾವಬೋಧಸ್ಯ ಯುಕ್ತಸ್ವಪ್ನ ಸ್ವಪ್ನಾವಬೋಧಸ್ಯ ಯುಕ್ತಸ್ವಪ್ನಾವಬೋಧಸ್ಯ ಯುಕ್ತಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಯೋಗೋ ಭವತಿ ದುಃಖಃ. ಯುಕ್ತ ಅಂದ್ರೆ ಬ್ಯಾಲೆನ್ಸ್ಡ್, ಮಾಡರೇಟ್, ಆಹಾರ ತಿನ್ನುವ, ವಿಹಾರ ಅಂದ್ರೆ ರೀಕ್ರಿಯೇಷನ್, ಚೇಷ್ಟ ಅಂದ್ರೆ ಕೆಲಸ, ಇವೆಲ್ಲವೂ ಒಂದು ಸ್ವಪ್ನಾವ ಅಂದ್ರೆ ಅಂದ್ರೆ ನಿದ್ದೆ, ಇದನ್ನೆಲ್ಲ ಒಂದು ರೆಗ್ಯುಲೇಟ್ ಮಾಡ್ಕೋಬೇಕು. ಆವಾಗ ದುಃಖ ಬರೋದಿಲ್ಲ ಶರೀರಕ್ಕೆ ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಇ ಮತ್ತೆ ಎ ಆಯ್ತು, ಎನಿಮಿ ಅವರ್ ಫ್ರೆಂಡ್, ಹೌ ಮೈಂಡ್ ಇಸ್ ಎನಿಮಿ ಅವರ್ ಫ್ರೆಂಡ್. ಆಮೇಲೆ ಎ ಅಂದ್ರೆ ಅಷ್ಟಾಂಗ ಯೋಗ, ಹೇಗೆ ಮೈಂಡ್ನ ಕಂಟ್ರೋಲ್ ಮಾಡೋ ಅಷ್ಟಾಂಗ ಯೋಗ ಹೇಗೆ ಮಾಡಬೇಕು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಎಸ್ ಅಂಡ್ ವೈ ಬಗ್ಗೆ ಮಾತಾಡೋಣ ನೆಕ್ಸ್ಟ್ ವಿಡಿಯೋಲಿ. ಹರೇ ಕೃಷ್ಣ. ಹರೇ ಕೃಷ್ಣ.